ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್. ಏನಪ್ಪ ಇವತ್ತು ಸೇವಂತಿಗೆ ಹೂ ಮೂಲಕ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಇವತ್ತು ಬೆಳಿಗ್ಗೆ ಏನಲ್ಲ 9:30 ಆಗಿದೆ. ಹೂವು ತಗೊಂಡೆ, ಅದಕ್ಕೆ ಈ ಹೂ ಮೂಲಕನೇ ಇವತ್ತಿನ ವೀಡಿಯೋನ ಶುರು ಮಾಡೋಣ ಅಂತ. ಎಷ್ಟು ಚೆನ್ನಾಗಿದೆ ಅಲ್ಲ, 40 ರೂಪಾಯಿ ಅಂತೆ ಮಾರು. ಪೂಜೆಗೆಲ್ಲ ಹೂ ಬೇಕಾಗಿತ್ತು, ಅದಕ್ಕೋಸ್ಕರನೇ ತೆಗೆದುಕೊಂಡೆ ಇದನ್ನು. ಇವತ್ತು ಸೋಮವಾರದ ವಿಡಿಯೋ. ಇವತ್ತೆಲ್ಲ ಮನೇನ ಡೀಪ್ ಕ್ಲೀನಿಂಗ್ ಮಾಡುವಂಥ ಒಂದು ಯೋಚನೆ ಇದೆ, ಪ್ಲ್ಯಾನ್ ಇದೆ. ಏನಕ್ಕೆ ಅಂದರೆ ನಾಳೆ ವೈಕುಂಠ ಏಕಾದಶಿ ಇದೆ, ಅದಕ್ಕೋಸ್ಕರನೇ. 9:30 ಆಗಿದೆ, ಇನ್ನೂ ಆಚೆಲಿ ನೀರು ಹಾಕಿ ಬಾಗಿಲೆಲ್ಲ ತೊಳೆದಿಲ್ಲ, ರಂಗೋಲಿ ಹಾಕಿಲ್ಲ. ಇವತ್ತು ಇಂಥ ಗಡಿ ಬಿಡಿ ಅಂತೀರಾ. ಅದ್ರ ಜೊತೆಗೆ ಹೂವಿಲ್ಲ ಅನ್ನೋದೊಂದು ಟೆನ್ಷನ್ ಇತ್ತು. ಇವಾಗ ಹೂವಿನವರು ಒಬ್ಬರು ಅಯ್ಯ ಮಾರ್ಲಿಕ್ಕೆ ಮನೆ ಹತ್ರ ಬಂದಿದ್ರು, ಅವ್ರ ಹತ್ರನೇ ತಗೊಂಡೆ. ತುಂಬ ಪ್ರೀತಿಯಿಂದ ಮಾತಾಡಿಕೊಂಡು ಹೂ ಕೊಟ್ಟರು. ತುಂಬ ಖುಷಿ ಆಯಿತು ಅವ್ರನ್ನ ಮಾತಾಡಿಸಿದ್ದು. ಈಗ ನನ್ನ ಮನೆಯ ಪರಿಸ್ಥಿತಿನ ತೋರಿಸ್ತೀನಿ ಬರ್ತೀನಿ. ಆಮೇಲೆ ನನ್ನ ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ಹೇಗಿರುತ್ತೆ ಅಂತಲೂ ತೋರಿಸ್ತೀನಿ, ಓಕೆನಾ? ನಿಮ್ಮದೆಲ್ಲ ಕಾಫಿ ತಿಂಡಿ ಎಲ್ಲ ಆಯಿತಾ? ನಂದಂತೂ ಏನೂ ಆಗಿಲ್ಲ. ಇವತ್ತು ಸಿಕ್ಕಾಬಿಟ್ಟೆ ಸ್ಟ್ರೆಸ್ಸಲ್ಲಿ ಕೆಲಸ ಮಾಡಿದ್ದೀನಿ. ಈಗ ಸದ್ಯಕ್ಕೆ ನಮ್ಮನೆ ಯಾವ ಪೊಸಿಷನ್ಲಿದೆ ಅಂತ ನೋಡಿರಂತೆ ಬನ್ನಿ, ಓಕೆ? ನೋಡಿ, ಫಸ್ಟ್ ಡೈನಿಂಗ್ ಏರಿಯಾದಿಂದನೇ ಸ್ಟಾರ್ಟ್ ಮಾಡ್ತೀನಿ. ಅಕ್ಕಿ ಬಾಕ್ಸಲ್ಲಿ ಖಾಲಿಯಾಗಿತ್ತು, ಇಲ್ಲಿ ತಗೊಳಕ್ಕೆ ಬಂದೆ. ಇಷ್ಟೆಲ್ಲ ಸಮಸ್ಯೆ ಆಯಿತಾ? ನೋಡಿ ಹಿಂಗೆ ಮಾಡಿದರೆ ಡೈನಿಂಗ್ ಹಾಲು ಅಂತ ಡೈನಿಂಗ್ ಟೇಬಲ್ ಹೆಂಗೆ ಮಾಡಿದರೆ ನೋಡಿ. ಅದ್ರ ಜೊತೆಗೆ ನನ್ನ ಫೇವ್ರೆಟ್ ಸೋಫಾ ಕತೆ ನೋಡಿ ಯಾವ ಪೊಸಿಷನ್ಗೆ ಬಂದಿದೆ ಅಂತ. ಇನ್ನು ಇಲ್ಲಿ ಯಾವುದೋ ಸಿಲಿಂಡರ್ಗೆ ಒಂದು ಚೀಲ ಬೇಕಾಗಿತ್ತು, ಅದು ತಗೊಳಕ್ಕೆ ಹೋಗಿ ಚೀಲ ಹುಡುಕ್ಲಿಕ್ಕೆ ಹೋಗಿ ಇದನ್ನೆಲ್ಲ ಹೇಳ್ದು. 9:30 ಆದ್ರೂ ಇನ್ನೂ ರಗ್ ಮಡ್ಚಿಲ್ಲ. ನನ್ನ ದೀಪ್ತಿದ್ದು ಇವತ್ತು ಫಂಕ್ಷನ್ ಇದೆ ಸ್ಕೂಲಲ್ಲಿ, ಏನೋ ಆ್ಯಂಕರಿಂಗ್ ಇದೆಯಂತೆ. ಅವಳನ್ನ ರೆಡಿ ಮಾಡೋಕ್ಕೆ ಹೋಗಿ ಡ್ರೆಸ್ಸಿಂಗ್ ಟೇಬಲಲ್ಲಿ ಇರೋದೆಲ್ಲ ಕಿತ್ತು. ಅಯ್ಯಪ್ಪ, ಮನೇನ ಇದು ಫಿಶ್ ಮಾರ್ಕೆಟ್ ಅಂತ. ಇಲ್ಲಿ ನಮ್ಮ ಮನೆಯವ್ರು ಒಂದಷ್ಟು ಬಟ್ಟೆ ವಾಷಿಂಗ್ ಹಾಕಿದ್ದಾರೆ. ಇದು ನಿಮಗೆ ಸಿಂಪಲಾಗಿ ತೋರಿಸ್ತಿದ್ದೀನಿ, ತುಂಬ ಡೀಪಾಗಿ ತೋರಿಸಿದ್ರೆ ನೀವೇ ಎದ್ರಕೊಂಡ್ಬಿಡ್ತೀರ ಮನೇನ. ಇನ್ನು ಇಲ್ಲಿ ನೋಡಿ, ಯಾವ ಶೂ ಬೇಕೋ ಅದನ್ನು ಹುಡ್ಕಕ್ಕೆ ಹೋಗೋದು, ಬಟ್ಟೆಗಳು. ಅಮ್ಮಮ್ಮ, ಇದು ನನ್ನ ಬ್ಯಾಗು, ನಮ್ಮ ಮಗುದು ಪ್ರಶಸ್ತಿ ಕಪ್ಪು ಇಲ್ಲೇ ಇದೆ, ಅದನ್ನು ಇನ್ನೂ ಸರಿ ಮಾಡಿಟ್ಟಿಲ್ಲ. ಇನ್ನು ಈ ರೂಮ್ ನೋಡಿ ಯಾವ ಲೆವೆಲಿಗಿದೆ ಅಂದರೆ, ನಮ್ಮ ಮನೆಯವರು ಒಸಿರೋ ಟವಲ್ ತೆಗೆದು ನಿಮ್ಮ ಮೇಲೆ ಹಾಕ್ಬಿಟ್ಟೋಗೋರೆ, ಪಿಲ್ಲೋ ಮೇಲೆ. ಈ ಥರ ಇದೆ. ಡ್ರೆಸ್ಸಿಂಗ್ ಟೇಬಲ್ಗಳೆಲ್ಲ ಇನ್ನೊಂದು ವಾರ್ಡ್ರೋಬೆಲ್ಲ ಹಿಂಗೆ ಇದೆ. ಏನೇ ಬಟ್ಟೆ ಮಡ್ಚೋಕ್ಕಾಗಲಿಲ್ಲ. ಬಟ್ಟೆ ಐರನ್ನು, ಮಡ್ಚೋದು, ವಾಷಿಂಗು ಎಲ್ಲ ಬಿದ್ದೈತೆ. ಯಪ್ಪ ಅನ್ನಿಸ್ತಾ ಇದೆ ಜೀವನ. ನನ್ನ ಅಡುಗೆ ಮನೆ ನೋಡಿರಂತೆ ಬನ್ನಿ. ನಮ್ಮ ಹೆಣ್ಣು ಮಕ್ಕಳ ಸಾಮ್ರಾಜ್ಯ ಯಾವ ಪರಿಸ್ಥಿತಿಗೆ ಬಂದು ಕೂತಿದೆ ಅಂದರೆ, ಯಪ್ಪ ಬೇಡ ಗುರು ಈ ಜೀವನ ಅನ್ನಂಗೆ ಆಗ್ಬಿಟ್ಟೈತೆ. ನನಗಂತೂ ಸಿಕ್ಕಾಬಿಟ್ಟೆ ಬೇಜಾರಾದಂಗೆ ಆಗ್ಬಿಟ್ಟೈತೆ. ಯಾವ ಕೆಲಸ ಸ್ಟಾರ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿಗೆ ವಾಂಗಿಬಾತ್ ಮಾಡಿದ್ದೀನಿ, ಸೂಪರಾಗಿದೆ. ವಾಂಗಿಬಾತು ಹಸಿ ಬಟಾಣಿ ಹಾಕಿ ವಾಂಗಿಬಾತ್ ಮಾಡಿದ್ದೀನಿ. ಇದ್ರ ಜೊತೆಗೆ ಟೊಮೊಟೊ ಸಾಂಬಾರು ಮಾಡಿದೆ. ಸ್ವಲ್ಪ ಗೊಜ್ಜಿತ್ತು, ಅದಕ್ಕೆ ಪಲ್ಯ ಮಾಡಿ ಒಂಚೂರು ಗೊಜ್ಜಿತ್ತು, ಕ್ಯಾರೆಟ್ ಬಿಟ್ಟದ್ದು ಗೊಜ್ಜಿತ್ತಲ್ಲ, ಅದಕ್ಕೇ ಒಂದು 4 ಚಪಾತಿ ಹಾಕ್ಕೊಟ್ಟೆ. ದುಡ್ಡು ಅಲ್ಲೇ ಇದೆ. ರೈಸ್ ಮಾಡಿದೆ, ಮನೆಯವ್ರಿಗೆ ರೈಸ್ ಕೊಟ್ಟು ಕಳಿಸಾಯಿತು, ಹುಡುಗರನ್ನೆಲ್ಲ ಕಳಿಸಿ ಆಯಿತು. ಇವಾಗ ನನ್ನ ಈ ಒಂದು ಸಾಮ್ರಾಜ್ಯದ ನೋಡಿ, ಬಾಗಿಲು ತೊಳಿಲಿಕ್ಕಿಂತ ಬಕೆಟಲ್ಲಿ ನೀರು ತುಂಬಿಸಿಟ್ಟಿದ್ದೀನಿ, ಅದು ಅಲ್ಲೇ ಐತೆ. ನೋಡಿದ್ರಲ್ಲ, ಇದಿಷ್ಟು ನನ್ನ ಇವತ್ತಿನ ಸಮಸ್ಯೆ. ಇವತ್ತು ಬೆಡ್ ತೆಗಿಬೇಕು, ಮ್ಯಾಟ್ಗಳು ತೆಗಿಬೇಕು. ವೈಕುಂಠ ಏಕಾದಶಿ ಇರೋದ್ರಿಂದ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಸಿಕ್ಕಾಬಿಟ್ಟೆ ಇದೆ. ನೀವೆಲ್ಲ ಮಾಡಿದ್ರಾ? ನೀವು ಡೀಪ್ ಕ್ಲೀನಿಂಗ್ ಮಾಡ್ತೀರಾ ಮನೇನ ಅಂತ ಹೇಳಿ. ಇವತ್ತು ಸಂಜೆ ಅಲ್ಲ, ರಾತ್ರಿ ಆದರೂ ನನ್ನ ಕೆಲಸ ಮುಗಿಯಲ್ಲ. ಅದಕ್ಕೆ ಮುಂಚೆ ಸೋಮವಾರ ಹಾಕ್ಬೇಕಾಗಿರೋ ವಿಡಿಯೋ ಎಡಿಟಿಂಗ್ ಆಗಿಲ್ಲ, ಅದನ್ನು ಎಡಿಟ್ ಮಾಡಬೇಕು. ಬಹುಶಃ ಇವತ್ತು ನಾನು ಏನಾಗಬಹುದು ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಅದಕ್ಕೆ ಮುಂಚೆ ಸದ್ಯಕ್ಕೆ ಆಚೆಲ್ಲ ತೊಳೆದು ರಂಗೋಲಿ ಹಾಕಿಬಿಟ್ಟು ವಾಯ್ಸ್ಗೆ ಹೋಗಿದೆ. ರಂಗೋಲಿ ಹಾಕಿ ಆಮೇಲೆ ಬಂದು ಫಸ್ಟ್ ತಿಂಡಿ ತಿಂತೀನಿ. ತಿಂಡಿ ತಿನ್ನೋಕ್ಕೆ ಮುಂಚೆ ಬೆಡ್ಶೀಟ್ ಎಲ್ಲ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ಅದು ಆಗ್ತಾ ಇರಲಿ ಅಷ್ಟೊತ್ತಿಗೆ ಫಸ್ಟ್ ತಿಂಡಿ ತಿಂದ್ಬಿಟ್ಟು ಕೆಲಸ ಮಾಡ್ತೀನಿ, ಅಂದರೆ ಓಡಲ್ಲ ಅಲ್ವಾ? ನಿಮಗೂ ಹಂಗೇನಾ? ನನಗಂತೂ ಸಿಕ್ಕಾಬಿಟ್ಟೆ ಸ್ಟ್ರೆಸ್ ಆಗ್ತೈತಿ. ಸ್ಟ್ರೆಸ್ ಆಗ್ತದೆ. ಏನು ಮಾಡೋದು, ಅಂದರೂ ಮಾಡಲೇಬೇಕಲ್ವಾ? ಇನ್ನೂ ಕೆಲಸ ಎಲ್ಲ ಮುಗಿದ ಮೇಲೆ ನಮ್ಮ ಮನೆ ಹೇಗೆ ನೀಟಾಗಿರುತ್ತೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಇವತ್ತು ವಿಡಿಯೋ ಮಾಡೋಕ್ಕೆ ಹೋಗೋಲ್ಲ, ನನ್ನ ಕೈಲಿ ಆಗೋದೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಯಾಕಂದರೆ ಎಡಿಟಿಂಗ್ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಅವೆಲ್ಲ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬೇಕು, ಮನೆ ಕೆಲಸ ಮಾಡಬೇಕು. ನಾಳೆ ಮತ್ತಿನ್ನೊಂದ್ಸಲ ಮನೆ ಒರೆಸ್ಬೇಕು ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ. ನಿಮಗೆ ಗೊತ್ತಿರ್ತದೆ, ವೈಕುಂಠ ಏಕಾದಶಿ ಅಂದರೆ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಲಾಸ್ಟ್ ಇಯರ್ ನಾನು ಬೆಳಿಗ್ಗೆ ಒಂದು 11-11:30 ಹೋಗಿ ರಾತ್ರಿ ಸಂಜೆ 5 ಗಂಟೆಗೆ ದೇವ್ರ ದರ್ಶನ ಆಗಿದ್ದು. ಅಷ್ಟು ಕ್ಯೂ ನಿಂತಿದ್ದೆ. ಒಂಟಿಕೊಪ್ಪಳಿಗೆ ಹೋಗ್ತೀನಿ. ನೀವೆಲ್ಲ ಎಲ್ಲಿಗೆ ಹೋಗ್ತೀರಾ? KR ನಗರದಲ್ಲಿ ಇದ್ದಿದ್ರೆ ನಮ್ಮ KR ನಗರದಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೆ.
ಬಟ್ ಇಲ್ಲಿ ಅಲ್ವಾ ಆಗಲ್ಲ ಹೋಗೋದಕ್ಕೆ, ಇಲ್ಲಿಂದ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲಿರೋ ಅಷ್ಟು ದಿನವೂ ನಾನು ಒಂಟಿಕೊಪ್ಪಲು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಅಲ್ಲಿ ಎಷ್ಟು ವೀಡಿಯೋ ಆಗುತ್ತೆ ಅದನ್ನು ಕೂಡ ಮಾಡ್ಕೋತೀನಿ, ನೋಡಿರಂತೆ. ಓಕೆನಾ? ಈಗ ಸದ್ಯಕ್ಕೆ ನನ್ನ ಕೆಲಸಕ್ಕೆ ಜಾಯ್ನ್ ಆಗ್ತಾಯಿದ್ದೀನಿ. ಎಲ್ಲರಿಗೂ ಸದ್ಯಕ್ಕೆ ಬಾಯ್ ಬಾಯ್. ಈಗ ಬಂದೆಯಾ ಕಾಲೇಜಿಂದ? ಬಂದು ಯಾವ ಕ್ಲಾಸ್ಗೆ ಹೋಗೋದು? ಕಾಲೇಜ್ ಆದ್ಮೇಲೆ ಒಂದು ಕ್ಲಾಸ್ ಇದೆ ನಿಮಗೆ, ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ಮೆಂಟು. ಹಾಂ, ಹೆಂಗಿತ್ತು ಎಕ್ಸಾಮ್? ಕಾಲೇಜಿಂದ ಬಂದಲು, ಇಂಟರ್ನಲ್ಸ್ ಹೆಂಗೆ ಮಾಡೋದು ಅಂತಲೂ ಕೇಳೋಕ್ಕೆ ಟೈಮ್ ಆಗಲಿಲ್ಲ ನನಗೆ. ದೀಕ್ಷಾ ವೆಲ್ಕಮ್ ಬ್ಯಾಕ್ ಹೇಳ್ತಾಳೆ. ವೆಲ್ಕಮ್ ಬ್ಯಾಕ್ ಹೇಳು. ನಾನು ಬೆಳಿಗ್ಗೆ ವೀಡಿಯೋ ಮಾಡಿದ್ದು ಮತ್ತೆ ಮಾಡೋಕ್ಕೆ ಆಗಲಿಲ್ಲ. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಇದು ಶ್ರೀಮತಿ ನವೀನ ಅವರ ಮಗಳು ದೀಕ್ಷಾ ಟಿ ಗೌಡ. ಓದಿ ಓದಿ ಎಕ್ಸಾಮ್ಗೆ ಸುಸ್ತಾಗಿರೋ ದೀಕ್ಷಾ ಟಿಗಳು. ಚೆನ್ನಾಗಿ ಮಾಡ್ದ? ಪರವಾಗಿಲ್ವೋ? ಚೆನ್ನಾಗಿ ಮಾಡಿದೆ. ವೈ ಎಲ್ಲರಿಗೂ 1-2 ಕೇಳ್ತಿದ್ರು, ನನಗೆ 6 ಕೇಳ್ಬಿಟ್ರು. ಅಷ್ಟು ಓದ್ತಿ ಅಂತ ಅವ್ರಿಗೆ ಗೊತ್ತಾಗಿರಂಗೈತೆ ಅದಕ್ಕೆ. ಯಪ್ಪ ದೇವ್ರೆ. ಅರೆ ನಾನು ಹೇಳಿದ್ದು 4 ಮಾತ್ರ. ಗೊತ್ತಾಗ್ಲಿಲ್ಲ. ಅವ್ರ ಹತ್ರ ಹೋಯ್ತಿದಂಗೆ ಭಯಕ್ಕೆ ಗೊತ್ತಾಗ್ಲಿಲ್ಲ ನನಗೆ. ಮ್ಯಾಮೇ ಆರಾಮಾಗಿದ್ರು. ಕಾಮ್ ದೀಕ್ಷಾ ಕಾಮ್. ಒಂದಕ್ಕಂತೂ ಏನೇನೋ ಹೇಳ್ಬಿಟ್ಟೆ. ಮ್ಯಾಮು ಥಿಂಕ್ ಅಗೇನ್ ಅಂದ್ರು. ಆಮೇಲೆ ಕರೆಕ್ಟಾಗಿ ಹೇಳ್ದೆ. ಏನೇನೋ ಹೇಳ್ಬಿಟ್ಟೆ. ಫಸ್ಟು ಆನ್ಸರ್ ಕರೆಕ್ಟು ಆ ಕಡೆ ಈ ಕಡೆ ಮಾಡಿ ಹೇಳ್ಬಿಟ್ಟಿದೆ. ಆಮೇಲೆ ಮತ್ತೆ ಕರೆಕ್ಟಾಗಿ ಹೇಳ್ಬಿಟ್ಟು ಬಂದೆ. ಈ ಥರ ಕನ್ಫ್ಯೂಸ್ ಮಾಡ್ಕೊಳ್ಳೋ ಮಕ್ಕಳು ನಿಮ್ಮಲ್ಲೂ ಇದ್ದಾರಾ? ನಿನ್ನೆ ಎಲ್ಲ ಓದವಳೆ, ಮೊನ್ನೆ ಎಲ್ಲ ಓದವಳೆ. ಎಲ್ಲ ಮಾಡೋದು ಈಸಿ ಇತ್ತು. ವೈವನೇ ಈಸಿ ಇತ್ತು. ಆದರೆ ನನಗೆ ಒಂದು ಭಯ ಆಗ್ಬಿಡ್ತು. ನೋಡಿ, ನಾನು ಒಂದು ಕಡೆಯಿಂದ ಮನೆನ ನೀಟಾಗಿ ಮಾಡಿದ್ದೀನಿ. ಬೆಳಿಗ್ಗೆ ಗಬ್ಬಾಗಿತ್ತು. ಆ ಮನೆ ನೀಟಾಗಿತ್ತು ಅಂತ ತೋರಿಸ್ಲಿಕ್ಕೆ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಅವಳನ್ನ ಶೂ ಹಾಕೋಕ್ಕೆ ಹೇಳಿದೆ. ಇವಳು ಸ್ಟ್ಯಾಂಡಿಗೆ ಶೂ ಹಾಕಲ್ಲ. ಅದಾದಮೇಲೆ ಬ್ಯಾಗ್ಗಳು. ಈ ಸೋಫಾಗಳಲ್ಲಿ ನಾವು ಯಾರೂ ಕೂರಲ್ಲ. ಅದು ಚಪೇಲಿ ಕೂರ್ತಲ್ಲ ನಮ್ಮ. ಹಾಂ, ನಿಮ್ಮ ಚಪ್ಪಲಿ ಕೂತ್ಕೋತದೆ. ಚಪೇಲಿ ನಿಮ್ಮ ಚಪ್ಪಲಿ. ಅದಾದಮೇಲೆ ಇಲ್ಲಿ ಈ ಸೋಫಾ ನೋಡಿ ಎಲ್ಲ ಹೆಂಗೆ ಶಿಫ್ಟ್ ಮಾಡೋಳೆ ಅಂತ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೂತಿದಾರಲ್ಲಿ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೂತವ್ರಂತೆ. ಅವಳು T5 ಮೇಲೆ ಏನೇನೋ ಜೋಡಿಸ್ಕೊಂಡವಳೆ. ಅಂದರೆ ಇವತ್ತು ತೋರಿಸ್ಬೋದಂತೆ, ನಾಳೆ ತೋರಿಸ್ಬೇಕಂತೆ. ಅದಕ್ಕೋಸ್ಕರ ಬನ್ನಿ, ಇಲ್ಲೆಲ್ಲ ಹೇಗೆ ಇಟ್ಟಿದ್ದೀನಿ ಅಂತ ನೋಡಿರಂತೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ನೀಟಾಗಿ ಐತೆ ಅಲ್ವಾ? ಇನ್ನೊಂದು 1/2 ಅವರ್ ಸಾಕು. ಇಲ್ಲೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಗಮ್ಮಿಸು, ನಾವು ಗಮ್ಮಿಸ್ ತಿಂತೀವಿ, ಅದಕ್ಕೆ ಗಮ್ಮಿಸ್ ಇಟ್ಕೊಂಡಿರ್ತೀವಿ ಯಾವಾಗ್ಲೂ. ಈಗ ಸ್ವಲ್ಪ ದಿನ ತಿಂತಾ ಇಲ್ಲ. ನಮ್ಮ ಬಾಳೆಗೊನೆ ನೋಡಿ ಎಷ್ಟು ಚಂದ ಹಣ್ಣಾಗಿದೆ ಅಂತ. ಆದರೆ ಒಬ್ಬರು ಒಂದು ಬಾಳೆಹಣ್ಣು ತಿಂದಿಲ್ಲ. ಏನು ದೀಕ್ಷಾ? ನಾನು ತಿನ್ನಲ್ಲಮ್ಮ. ಅದಕ್ಕೂ ನಮ್ಮದು ಮೈ ಸೋಫಾ ವೆಯ್ಟ್ ಮಾಡ್ತಾ ಇದೆ. ನಾನು ಕೂತ್ಕೊಂಡಿಲ್ಲ ಬೆಳಿಗ್ಗೆಯಿಂದ ಅಂತ. ಡ್ರಗ್ಸ್ ತೊಗೊಂಡ್ರಾ? ಓ ಆಯಿತು. ನೋಡಿ ಹೆಂಗೆ ಹೇಳ್ತಾಳೆ ಡ್ರಗ್ಸ್ ತೊಗೊಂಡ್ರ ಅಂತ. ಯಾಕೆ? ಲ್ಯಾಪ್ಟಾಪ್ ಚಾರ್ಜ್ ಮಾಡಿಟ್ಟಿದ್ದೀನಿ. ಫೋನ್ ನೋಡಿ, ರೂಮ್ ಎಷ್ಟು ಬ್ಯೂಟಿಫುಲ್ಲಾಗಿ ಇಟ್ಟಿದ್ದೀನಲ್ವಾ? ಆಹಾ, ಈಗ ನನ್ನ ಮಗಳು ಬರ್ತಾಳೆ ಅಲ್ವಾ ದೀಕ್ಷಾ? ಇಲ್ಲಿ ಓದ್ಕೊಳ್ಳೋಕೆ ಅಂತ ಬರ್ತಾಳೆ ನೋಡಿ. ಇವಾಗ ಏನು ಸೂಪರಾಗಿ ಇಟ್ಟಿರ್ತಾಳೆ ಅಂದರೆ ಹೇಳೋಕ್ಕಾಗೋದು. ಇನ್ನು ಈ ರೂಮ್ ಕತೆ ನೋಡಿ, ಆವಾಗಲೇ ಇಲ್ಲಿ ಹರಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಾಳೆ ನಮ್ಮ ದೀಪ್ತಿ. ಬುಕ್ಸ್ ಎಲ್ಲ ಜೋಡಿಸ್ಕೊಂಡು ಈಗ ವೀಡಿಯೋ ಮಾಡ್ಕೊತಾವಳೆ ಅಂದ್ಬಿಟ್ಟು ಎದ್ದು ಹೋದ್ಲು. ಅದ್ರ ಜೊತೆಗೆ ಟೆನ್ಷನ್ ನನ್ನ ಬಟ್ಟೆಗಳು, ಬೆಳಿಗ್ಗೆಯಿಂದ ತೆಗೆದಿರೋ ಬೆಡ್ ಸ್ಪ್ರೆಡ್ಗಳು ಎಲ್ಲ ಮಡಚಬೇಕು. ಇಷ್ಟು ಕೆಲಸ ಈ ರೂಮಲ್ಲಿದೆ. ನೆಕ್ಸ್ಟ್ ನಾನು ದೇವ್ರ ಮನೆ ತೋರಿಸ್ತೀನಿ ಬನ್ನಿ. ದೇವ್ರ ಮನೆಯೆಲ್ಲ ರೆಡಿ ಮಾಡಿದ್ದೀನಿ. ಬಟ್ ಹೂವು ಏನೂ ಹಾಕಿಲ್ಲ. ನಾಳೆಗೆ ಹಾಕೊಳ್ಳೋಣ, ವೈಕುಂಠ ಏಕಾದಶಿ ಇದೆಯಲ್ಲ ಅಂತ. ಹಾಗೆ ಖಾಲಿ ಬಿಡಬಾರ್ದು ಅಂತ ಒಂದು ಪುಟ್ಟ ದೀಪನ್ನು ಹಚ್ಚಿ ಇಟ್ಟಿದ್ದೀನಿ. ಇಷ್ಟೇ, ದೇವ್ರ ಮನೆಯೆಲ್ಲ ರೆಡಿ ಆಗಿದೆ. ನಾಳೆ ಚೆನ್ನಾಗಿ ಅಲಂಕಾರ ಮಾಡಿ, ನಾಳೆ ಅಲಂಕಾರ ಆದಮೇಲೆ ವಿಡಿಯೋ ಮಾಡ್ತೀನಿ. ನನ್ನ ಅಡಿಗೆ ಮನೆ. ಅದ್ರದ್ದು ಸ್ಟೂಲೆಲ್ಲ ತೊಳೆದು ಇಟ್ಟಿದ್ದೆ ನೋಡಿ. ಬಿಸಿಲಲ್ಲಿ ಒಣಗಲಿ ಅಂದ್ಬಿಟ್ಟು ಕಿಟಕಿಲಿ ಇಟ್ಟಿದ್ದೀನಿ. ನೆಲ್ಲೂ ಬಿಸಿಲು ಸಿಗಲ್ಲ ನನಗಿಲ್ಲಿ. ಪಾತ್ರೆಗಳೆಲ್ಲ ತೊಳೆದು ಆಗಿ ಈಗ ಸದ್ಯಕ್ಕೆ ಅಡುಗೆ ಕೆಲಸ ಏನು ಅಷ್ಟೊಂದಿಲ್ಲ. ಅಷ್ಟು ನೀಟಾಗಿದೆ ಅಲ್ಲ. ನಾನು ಸ್ವಲ್ಪ ಹೊತ್ತು ಬಿಟ್ಕೊಂಡಿದ್ದೆ ನೋಡೋಣ. ಪಾತ್ರೆಗಳು ಮಾತ್ರ ಇನ್ನೂ ಒಂದು ರೌಂಡ್ ಇದ್ದಾವೆ. ಇನ್ನು ದೀಕ್ಷನ್ ಬಾಕ್ಸು, ದೀಪ್ತಿ ಬಾಕ್ಸ್ ಎಲ್ಲ ತೊಳಿಬೇಕು ಇವಾಗ. ಟೈಮ್ ನೋಡಿ ಇವಾಗ 7:25. ಇಷ್ಟೊತ್ತಿಗೆ ಕೆಲಸ ಮುಗಿಸಿ ಇವಾಗ ಎಡಿಟಿಂಗ್ ಕೂತ್ಕೊಂಡ್ರೆ ಇವತ್ತಿನ ವೀಡಿಯೋ ಹಾಕೋಕ್ಕೆ ಆಗಲಿಲ್ಲ. ಇನ್ನೇನೇ ಇದ್ರೂ ನಾಳೆ ಬೆಳಿಗ್ಗೆ ಇವಾಗ ಕೂತ್ಕೊಂಡು ಎಡಿಟ್ ಮಾಡಿಬಿಟ್ಟು ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡಬೇಕು ಅಷ್ಟೇ. ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇಷ್ಟೇ. ಆ್ಯಕ್ಚುಲಿ ಏನೂ ನೋಡಲಿಲ್ಲ. ನಾನು ಬೆಳಿಗ್ಗೆ ಮಾತಾಡಿದೆ, ಇವಾಗ ಮಾತಾಡಿದೆ ಅಷ್ಟೇ. ಇನ್ನೇನಿಲ್ಲ. ಸದ್ಯಕ್ಕೆ ನಾಳೆ ಸಿಗ್ತೀನಿ. ನಾಳೆ ವೈಕುಂಠ ಏಕಾದಶಿ ಇದೆಯಲ್ಲ,
ಅವಾಗ ಎಲ್ರಿಗೂ ಬಾಯ್ 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 ಬಾಯ್. ಎಲ್ರಿಗೂ ಶುಭೋದಯ. ಇವತ್ತು ಬೆಳಿಗ್ಗೆ ತಿಂಡಿ ಕೆಲಸ ಮತ್ತು ಪೂಜೆ ಎಲ್ಲ ಆಯಿತು. ಪೂಜೆನ ಸಿಂಪಲ್ಲಾಗಿ ನೈವೇದ್ಯಕ್ಕೆ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿದ್ದೀನಿ. ನಾನು ಬೇರೆ ಏನೂ ನೈವೇದ್ಯಕ್ಕೆ ಇಡ್ಲಿಕ್ಕೆ ಹೋಗಲಿಲ್ಲ. ಹಣ್ಣು ಕಾಯಿ ಶ್ರೇಷ್ಠ ಅಂತಾರೆ, ಇವತ್ತು ಅದನ್ನೇ ಇಟ್ಟು ಪೂಜೆ ಮಾಡಿದ್ದೀನಿ. ಆ್ಯಕ್ಚುಲಿ ವೈಕುಂಠ ಏಕಾದಶಿ ಅಂದರೆ ವಿಷ್ಣುನ ಪೂಜೆ, ನಾರಾಯಣನ ಪೂಜೆ, ವೆಂಕಟೇಶ್ವರನ ಪೂಜೆ ಅಂತಾರೆ. ಎಲ್ಲ ಒಂದೇ ದೇವರ ಬೇರೆ ಬೇರೆ ಅವತಾರಗಳು ಅಂತಾರೆ. ಅದಕ್ಕೆ ಇಲ್ಲಿ ಕೃಷ್ಣನಿಗೆ ನಾನು ಸ್ವಲ್ಪ ತುಳಸಿನ ಅರ್ಪಿಸಿ ಪೂಜೆ ಮಾಡಿದ್ದೀನಿ. ಕೃಷ್ಣನಿಗೆ ತುಳಸಿ ಅಂದರೆ ತುಂಬ ಇಷ್ಟ ಅಲ್ವಾ, ಸ್ವಲ್ಪ ತುಳಸಿ ಇಟ್ಟು ಪೂಜೆ ಮಾಡಿದ್ದೀನಿ. ಒಂಥರ ಖುಷಿ ಆಯಿತು ಪೂಜೆ ಮಾಡಿದ್ದು, ಯಾರಿಗೆ ಆದರೂ ಅಷ್ಟೇ ಅಲ್ವಾ, ತುಂಬ ಒಂದು ಒಳ್ಳೆ ವೈಬ್ರೇಷನ್ ಅನಿಸುತ್ತೆ. ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಬೇಗ ಬೇಗ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೆ. ಇವತ್ತು ದೀಪ್ತಿ ಕೂಡ ಬರ್ತಾಯಿದ್ಲು, ರಜೆ ಹಾಕಿದ್ದು, ರಜೆ ಏನಿರಲಿಲ್ಲ, ಅವಳು ಫಂಕ್ಷನ್ ಇತ್ತು. ಅದಕ್ಕೆ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ತಾ ಇದ್ದೆ. ಇನ್ನು ಆಚೆಗೂ ಕೂಡ ದೀಪ ಹಚ್ಚಿ, ವೈಕುಂಠ ಏಕಾದಶಿ ಆಗಿರೋದ್ರಿಂದ ಸ್ವಲ್ಪ ಬೇರೆ ರೀತಿಯೇ ಸ್ವಲ್ಪ ಸ್ಪೆಷಲಾಗಿ ಪೂಜೆ ಇರಲಿ ಅಂತ ಇನ್ನು ತುಳಸಿ ಗಿಡಕ್ಕೂ ಹಣ್ಣೆಲ್ಲ ಇತ್ತಲ್ಲ ನೈವೇದ್ಯಕ್ಕೆ ಇಟ್ಟು ಇಲ್ಲೂ ದೀಪ ಹಚ್ಚಿ ಇಲ್ಲೂ ಪೂಜೆ ಮಾಡಿದೆ. ಪೂಜೆ ಎಲ್ಲ ಮುಗಿಸಿ ಇವಾಗ ಹೊರಡೋಣ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಇವತ್ತು ವೈಕುಂಠ ಏಕಾದಶಿ ನೋಡಿದ್ರಲ್ಲ, ದೇವ್ರ ಪೂಜೆ ಎಲ್ಲ ಚೆನ್ನಾಗಿತ್ತಲ್ವಾ. ನಿಮ್ಮ ಮನೇಲೆಲ್ಲ ಪೂಜೆ ಆಯಿತಾ? ಇವಾಗ ನಾನು ಮತ್ತು ದೀಪ್ತಿ ಇಬ್ರು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಹೋಗೋದಲ್ಲ, ಸ್ಕೂಟರ್ಲ್ಲಿ ಹೋಗೋದ ಅಂತ ಇಬ್ರಿಗೂ ಕನ್ಫ್ಯೂಷನ್ ಇತ್ತೆ. ಇವಾಗ ಯಾವುದ್ರಲ್ಲಿ ಹೋಗ್ತೀವಿ ನೋಡೋಣ ಬನ್ನಿ. ನೀವು ನಮ್ಮ ವೆಂಕಟೇಶ್ವರ ದರ್ಶನ ಮಾಡಿರಂತೆ, ನಾವು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬರ್ತೀವಿ. ಅಲ್ಲಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿಕೊಂಡು ಬರ್ತೀನಿ, ಮತ್ತೆ ಆಮೇಲಿಂದ ಸಿಗೋಣ, ಓಕೆನಾ? ಸದ್ಯಕ್ಕೆ ಟೈಮ್ ಆಗ್ಬಿಟ್ಟಿದೆ, ಬೇಗ ಹೋಗ್ಬೇಕು ಅನ್ಕೊಂಡು ರೆಡಿ ಆಗಿ ಲೇಟೇ ಆಗಿಬಿಡ್ತು. ಪರವಾಗಿಲ್ಲ, ಆದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ, ಹೋಗಿ ಬಂದ್ಬಿಡೋಣ. ಇವತ್ತು ದೀಪ್ತಿಗೆ ಸ್ಕೂಲಲ್ಲಿ ಫಂಕ್ಷನ್ ಇದೆ, ಸೊ ಅದಕ್ಕೆ ಬೇಗ ಬರಬೇಕು ನಾವು. ಅದಕ್ಕೋಸ್ಕರ ಬೇಗ ಬೇಗ ಹೊರಡ್ತಾ ಇದ್ದೀನಿ. ಇವತ್ತಿನ ನನ್ನ ಡ್ರೆಸ್ ಹೇಗಿದೆ ಅಂತ ತೋರಿಸ್ತೀನಿ, ಆಯಿತಾ? ಇದು ನನ್ನ ಡ್ರೆಸ್, ವೇಲು ಮತ್ತು ಪ್ಯಾಂಟು ಬೇರೆ ಡ್ರೆಸ್ದು. ಆ್ಯಕ್ಚುಲಿ ಯಾವುದಾದ್ರು ಕಿರುಪರಿಚಯದಲ್ಲಿ ಹಾಕೊಂಡಿದ್ದಾರೆ ಆ ಡ್ರೆಸ್ದು. ಇದು ವೇಲು ಮತ್ತು ಪ್ಯಾಂಟು, ಇದನ್ನ ಈಗ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ಟ್ರೆಂಡ್ಸಲ್ಲಿ ತಗೊಂಡು ಎಷ್ಟೊಂದು ವರ್ಷ ಆಯ್ತು ಮಗ, 1.5 ವರ್ಷ ಆಗೋಯ್ತು. ಬಟ್ ಇವತ್ತು ಹಾಕೊಂಡಿದ್ದೀನಿ, ಇದನ್ನು ಫಸ್ಟ್ ಟೈಮ್ ಹಾಕೊಂಡಿದ್ದೀನಿ. ಚೆನ್ನಾಗಿದೆಯಾ? ಚೆನ್ನಾಯ್ತಾ ದೀಪ್ತಿ? ಚೆನ್ನಾಗೈತೆ. ಇದು ಚೆನ್ನಾಗಿ ಮ್ಯಾಚ್ ಆಗುತ್ತಲ್ವ ಪ್ಯಾಂಟು ಮತ್ತು ವೇಲು. ಸರಿ, ಇವಾಗ ಲೇಟ್ ಆಗಿದೆಯಂತೆ, ಆಟೋ ಬುಕ್ ಮಾಡ್ಬಿಡು ಆಯಿತಾ? ಆಟೋನೇ ಬುಕ್ ಮಾಡ್ಕೊಂಡು ಹೊರಟ್ವಿ. ಏನಕ್ಕಂದರೆ 2 ವೀಲರ್ ಬೇಡ, ಅಲ್ಲಿ ಪಾರ್ಕಿಂಗ್ ಎಲ್ಲ ಸಮಸ್ಯೆ ಇರುತ್ತೆ ಅಂತ ನಮ್ಮ ಮನೆಯವ್ರು ಹೇಳಿದ್ರು. ಅದಕ್ಕೆ ಆಟೋದಲ್ಲೇ ಹೊರಟ್ವಿ. ನಮ್ಮ ಮನೆಯಿಂದ ಆಟೋಕ್ಕೆ ಒಂದು 56 ರೂಪಾಯಿ ಅಷ್ಟೇ. ಸೊ ಸೇಫ್ಟಿನೂ ಇರುತ್ತೆ, ಬೇಗನೂ ಹೊರಡ್ಬೋದು ಅಂದ್ಬಿಟ್ಟು ಆಟೋನೇ ಬುಕ್ ಮಾಡ್ಕೊಂಡು ಹೋದ್ವಿ. ಅಲ್ಲೋಗಿ ನೋಡಿದಾಗ ಕ್ಯೂ ಇಷ್ಟಿತ್ತು ನೋಡಿ, ಪರವಾಗಿರಲಿಲ್ಲ ಇಷ್ಟು. ಲಾಸ್ಟ್ ಇಯರ್ ನಾನು ಒಂದು 3/4 ಕಿಲೋಮೀಟರ್ ಅಷ್ಟು ನಿಂತಿದ್ದೀನಿ. ಸಖತ್ ಕಾಲು ನೋವು ಬಂದುಬಿಟ್ಟಿತ್ತು, ತಿಂಡಿ ತಿಂದಿರಲಿಲ್ಲ, ಹಂಗೆ ಹೋಗಿದ್ದೆ. ಇವತ್ತು ತಿಂಡಿ ತಿಂದಿಲ್ಲ, ಬಟ್ ಕ್ಯೂ ಕಮ್ಮಿ ಇದರಿಂದ ಸ್ವಲ್ಪ ಸಮಾಧಾನ ಅನ್ನಿಸ್ತು. ಆದರೂ ಒಳಗಡೆ ಎಲ್ಲ ಒಂದು 4 ಲೈನ್ 5 ಲೈನ್ ನಿಂತ್ಕೋಬೇಕಾಗಿತ್ತು, ಬಟ್ ಬೇಗ ಬೇಗ ಕಳಿಸ್ತಾಯಿದ್ರು, ಅದೊಂದು ಖುಷಿ ಇತ್ತು. ಅದ್ರ ಜೊತೆಗೆ ನಾನು ಬುಕ್ ತೊಗೊಂಡೋಗಿದ್ದೆ, ಪುಸ್ತಕನ ಓದ್ತಾ ಇದ್ದೆ. ವೆಂಕಟೇಶ್ವರ ಸ್ತೋತ್ರ, ಅಷ್ಟೋತ್ತರ ಇದೆಲ್ಲ ನಾನು ಓದ್ತಿರ್ತೀನಿ, ಅದಕ್ಕೋಸ್ಕರ ತೊಗೊಂಡೋಗಿದ್ದೆ ಬುಕ್ನ. ನನ್ನ ಮಗಳು ಒಂದು ವಿಡಿಯೋ ಮಾಡ್ಕೋತಾ ಇದ್ಲು ನೋಡಿ. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಇಲ್ಲಿ ಪಕ್ಕದಲ್ಲಿ ನವಗ್ರಹ ದೇವಸ್ಥಾನ ಇದೆ, ಅದಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಇತ್ತು. ದೇವಸ್ಥಾನಕ್ಕೂ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಆದರೆ ಒಳಗಡೆ ಎಲ್ಲ ಹೆಚ್ಚು ನಾವು ವಿಡಿಯೋ ಮಾಡೋ ಹಾಗಿಲ್ಲ. ನಿಮಗೆಲ್ಲ ಗೊತ್ತಿರುತ್ತೆ, ದೇವಸ್ಥಾನ ಅಂದಮೇಲೆ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನು ನಾವು ಫಾಲೋ ಮಾಡಲೇಬೇಕಲ್ವಾ. ಹೋಗಿ ನಾವು ಕಣ್ಣು ತುಂಬ ನೋಡ್ಕೊಳ್ಳೋದೇ ಬೆಸ್ಟ್ ಅನಿಸುತ್ತೆ. ಇದು ಕೃಷ್ಣ ದೇವಸ್ಥಾನ, ಅಲ್ಲೂ ನಾನು ಆದಷ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದ್ರ ಜೊತೆಗೆ ನೆಕ್ಸ್ಟು ಲಡ್ಡು ಪ್ರಸಾದ ತಗೊಂಡು ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅಲ್ಲೇನೋ ಸಮಸ್ಯೆ ಆಗಿ ದೇವ್ರ ಮುಂದೆ ಒಂದು 10 ನಿಮಿಷ ನಿಲ್ಲಿಸಿದ್ರು. ನಾನು ನನ್ನ ಮಗಳಂತೂ ಅಲ್ಲೇ ದೇವ್ರ ಮುಂದೆ ನಿಂತಿದ್ದೆ. ತುಂಬ ಅದಂತೂ ಬಹಳ ಖುಷಿ ಅನ್ನಿಸ್ತು, ದೇವ್ರನ್ನ ಒಂದು 10 ನಿಮಿಷ ನೋಡ್ದಂಗೆ ಆಯ್ತಲ್ಲ ಅಂತ. ಅದಾದಮೇಲೆ ಇಲ್ಲಿ ಉತ್ತರದ ಕಡೆಗೆ ಮಾಡಿರ್ತಾರಲ್ಲ ದೇವ್ರನ್ನ ನೋಡ್ಕೊಂಡು ಹೋಗಲಿಕ್ಕೆ, ಅದು ಅಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇಲ್ಲಿ ರಾಮಾಯಣದ ಒಂದಷ್ಟು ವಿಗ್ರಹಗಳು ಇಟ್ಟಿದ್ದಾರೆ, ಏನಂದರೆ ಅದು ಕಥೆ ಹೇಳುವಂಥ ವಿಗ್ರಹಗಳನ್ನ ಇಟ್ಟಿದ್ದಾರೆ. ಅಲ್ಲಿ ದೇವ್ರನ್ನ ಅಲಂಕಾರ ಮಾಡಿ ಇಟ್ಟಿದ್ರು. ನಾವು ಅಲ್ಲಿ ನೋಡಿಕೊಂಡು ಉತ್ತರದ ಬಾಗಿಲಲ್ಲಿ ಹೋಗಿ ಪ್ರಸಾದ ಇಸ್ಕೊಂಡು ಹೋಗೋದು. ಪ್ರಸಾದಕ್ಕೆ ಉಪ್ಪಿಟ್ಟು ಕೊಟ್ಟಿದ್ದರು, ಚೆನ್ನಾಗಿತ್ತು ಪ್ರಸಾದ ಅಲ್ವಾ. ಬಟ್ ನಮ್ಮ ದೀಪ್ತಿ ಸ್ವಲ್ಪ ತಿನ್ನೋದು ಕಮ್ಮಿ, ಅವಳು ಮನೇಲೂ ಕೂಡ ಉಪ್ಪಿಟ್ಟು ತಿನ್ನಲ್ಲ. ಅದಕ್ಕೆ ಅವಳನ್ನ ಇದಕ್ಕೆ ಕರ್ಕೊಂಡೋಗಿದ್ದೇನಪ್ಪ, ಹೋಟೆಲ್ಗೆ ಕರ್ಕೊಂಡೋಗಿದ್ದೆ. ಅದಕ್ಕೆ ಮುಂಚೆ ಈಚೆ ಎಲ್ಲ ಸ್ವಲ್ಪ ವಿಡಿಯೋ ಮಾಡಿಕೊಂಡು, ಅಲಂಕಾರ ಅಂತೂ ಮಸ್ತಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಕಣ್ಣಿಗೆ ಹಿತ ಅಂತೀವಲ್ಲ ಆ ರೀತಿ ಇತ್ತು. ಅದಕ್ಕೆ ಒಂದು ವಿಡಿಯೋ ತಗೋತಾ ಇದ್ದು ನಾನು ಮತ್ತು ದೀಪ್ತಿ. ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಚೆಂದ ಅಲ್ಲ. ಈ ಥರ ಸ್ಪೆಷಲ್ ಡೇಸಲ್ಲಿ ಹೋಗಿ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದು ಚೆಂದ, ಬಟ್ ರಶ್ ಇರಬಾರ್ದು ಅಷ್ಟೇ. ಆದರೆ ಬೇಗ ಆಯಿತು. ನಾವು ಒಂದು 11:30 ಅಷ್ಟರಲ್ಲೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ಇನ್ನು ದೀಪ್ತಿನ ಹೋಟೆಲ್ಗೆ ಕರ್ಕೊಂಡು ಬಂದೆ. ಹೋಟೆಲಲ್ಲಿ ದೋಸೆ ತಿಂತಾಯಿದ್ಲು. ಅಲ್ಲಿ ಒಬ್ಬರು ನಾನು ಫಾರಿನರ್ನ ಮೀಟ್ ಮಾಡಿದ್ದೀನಿ, ಬನ್ನಿ ಅವರನ್ನು ಮಾತಾಡಿಸುವ. ಫಾರ್ ಸ್ಟಡಿಂಗ್ ಯೋಗ
Avis our village, Avis our country. Our country. So lovely. Avis Mysore. I love Mysore. It's so civilized area. Very civilized area. Which place you see in Mysore? Do you know the temple? Famous temple in the middle of Backside. Gokula. Chandramauleshwara. Gokulam. Yeah. There's a small temple. Yeah. You see Chamundi Betta? Chamundi temple. Ah. Mysore is secure, na? Huh? Eh? How rating you give? How rating you give one? Out of 10? 10. How rating you give safety purpose? Rating. 10. 8. Okay. Because I love Egypt, you know Egypt? Egypt. The country, I think more safer here. More, yes, than Egypt. I see most of city in Egypt, Aswan, Sharm el Sheikh, Cairo, Luxor. I see four main cities, but I This think was best. this is very, very Okay, thank you. Enjoy. ಇವ್ರನ್ನ ಮಾತಾಡಿಸಿ ತುಂಬ ಖುಷಿ ಆಯಿತು. ಯೋಗ ಕಲಿಗೆ ಬಂದಿದ್ದೆ ಅಂತ ಹೇಳಿದರು. ಇಲ್ಲಿರೋ ನಾವೇನೇ ಯೋಗ ಕಲಿಯಲ್ಲ, ಬಟ್ ಅವ್ರಿಗೆ ಎಷ್ಟು ಪ್ಯಾಷನ್ ಇದೆ ಅಂತ ಕೇಳಿ ತುಂಬ ಖುಷಿ ಆಯಿತು. ಅದ್ರ ಜೊತೆಗೆ ಮೈಸೂರು ತುಂಬ ಇಷ್ಟ ಆಗಿದ್ದಂತೆ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬರಲಿಕ್ಕೆ ಹೇಳಿದ್ದೀನಿ ಅಂದರು. ಅದಾದಮೇಲೆ ನನ್ನಿಂದ ಒಂದೆರಡು ಪದಗಳನ್ನ ಕಲಿತರು. ಅಲ್ಲದೆ ವಾಯ್ಸ್ ರೆಕಾರ್ಡ್ ಕೂಡ ಮಾಡಿಕೊಂಡು ನನ್ನ ದೇಶಕ್ಕೆ ಹೋಗಿ ನಾನು ಇದನ್ನು ಕೇಳಿಸ್ತೀನಿ ಅಂದರು. ಅದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಧನ್ಯವಾದಗಳು. Yes. Hello, ಧನ್ಯವಾದಗಳು. ಮೈಸೂರು ಮೈಸೂರು ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಮೈಸೂರು. Thank you, Mysore. To all the people, thank you. You are so lovely. I love you. Okay, we also love you. Visit again and again to Mysore. Oh, sure. Thank you very much. ನಮ್ಮ ಈ ಕೆಲಸ ಕಾರ್ಯಗಳೆಲ್ಲ ಮುಗಿಯೋಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು. ಅವರೇನೆ ಬಂದು ಪಿಕಪ್ ಮಾಡಿದ್ರು ನಮ್ಮನ್ನ. ಖುಷಿಯಾಯಿತು. ಈ ಕಡೆಯಿಂದ ಆಟೋ ಚಾರ್ಜು ಇಲ್ಲ, ಮನೆಯವ್ರ ಜೊತೆ ಆರಾಮಾಗಿ ಕಾರಲ್ಲಿ ಹೋದ್ವಿ ಅನ್ನೋದೊಂದು ಸಮಾಧಾನ ಅನ್ನಿಸ್ತು. ನನ್ನ ಮಗಳಂತೂ ಮುಂದೆ ಸೀಟ್ ನನಗೆ ಸಾಮಾನ್ಯವಾಗಿ ಬಿಡಲ್ಲ, ನಾನು ಯಾವಾಗಲೂ ಹಿಂದೆ ಹಾಕಿರ್ತಾಳೆ ನೋಡಿ. ಇನ್ನು ಮನೆಯವರು ಕರ್ಕೊಂಡು ಬಂದರು. ಮನೆಗೆ ಬಂದು ತಲುಪಿದ್ವಿ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಮನೇಲಿ. ಇವಾಗ ತಾನೇ ಬಂದ್ವಿ. ಈ ವರ್ಷ ಬೇಗ ಬಂದುಬಿಟ್ಟಿದ್ದೀನಿ. ಇಷ್ಟೊತ್ತಿಗೆ ಹೋಗಿದ್ದೆ ಟೀಜೋ ಹೋದ್ಸಲ ದೇವಸ್ಥಾನಕ್ಕೆ ಇಷ್ಟೊತ್ತಲ್ಲಿ ಹೋಗಿದ್ದೆ. 5 ಗಂಟೆ ಆಗಿತ್ತು ಬರೋದು ವಾಪಸ್ಸು. ಇವತ್ತು ಬೇಗ ಬಂದಿದ್ದೀನಿ. ಮನೆಯವರು ಬಂದು ಕರ್ಕೊಂಬಂದರು ನೋಡಿ. ಬಾಳೆಹಣ್ಣು ತಿನ್ನೋರು ಯಾರಿಲ್ಲ ನಮ್ಮ ಮನೇಲಿ ಅಂತ ಹೇಳಿದ್ದೆ. ಅವರೇ ಬಂದ ತಕ್ಷಣ ತಿಂತಾರೆ. ನಾವು ಪೂಜೆಗೆ ಇಟ್ಟಿದ್ದು ಅಷ್ಟೇ. ನಾವು ಯಾರು ಹಣ್ಣು ಏನು ತಿನ್ನೋರೇ ಇಲ್ಲ. ಉಪವಾಸ ಇಲ್ಲ. ಇವತ್ತು ತಿಂದ್ಬಿಟ್ಟೆ. ಮೈಗ್ರೇನ್ ಥರ ಏನೋ ಬರುತ್ತೆ, ಅದಕ್ಕೋಸ್ಕರ ತಿಂದಾಯಿತು. ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಬಾಗ್ಲಾಕಿತ್ತು. ಮನೆಗೆ ಬಂದಿದ್ದಾಯಿತು. ಇವತ್ತು ಫಾರಿನರ್ನ ಮೀಟ್ ಮಾಡಿದ್ನ, ಸಿಕ್ಕಾಬಟ್ಟೆ ಖುಷಿ ಆಯಿತು. ಟರ್ಕಿಯವರವರು ನಿಜ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಗೊತ್ತಾ ನಿಜ. ನಾನು ಬಟ್ಲರ್ ಇಂಗ್ಲೀಷಲ್ಲೇ ಮಾತಾಡಿಸ್ಬಿಟ್ಟೆ ಅವ್ರನ್ನ. ಅವ್ರಿಗೊಂದೆರಡು ಕನ್ನಡ ಪದಗಳು ಹೇಳ್ಕೊಟ್ಟೆ. ಮಾತಾಡಲ್ಲ ಅವರು. ಸರಿ, ಸದ್ಯಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಟೀ ಕಾಫಿ ನೋಡಿಬಿಟ್ಟು ಆಮೇಲೆ ವಿಡಿಯೋನ ಮುಂದುವರಿಸ್ತೀನಿ. ಓಕೆನಾ? ಇನ್ನು ನಾವು ರಂಗೋಲಿ ಶೋರೂಮಿಗೆ ಬಂದ್ವಿ. ಮನೆಯವರು ಒಂದಷ್ಟು ಬಟ್ಟೆ ತೊಗೋಬೇಕಾಗಿತ್ತು. ರೇಮೆಂಡ್ಸಲ್ಲಿ ನೋಡೋಣ ಅಂದ್ಕೊಂಡ್ವಿ, ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ. ಡೈಲಿ ವೇರ್ಗೆಲ್ಲ ಇಟ್ಸ್ ಓಕೆ ಅಂದ್ಬಿಟ್ಟು ರಂಗೋಲಿ ಶೋರೂಮ್ಗೆ ಬಂದ್ವಿ. ಇಲ್ಲಿ ನಿಂತ್ಕೊಂಡ್ರೆ ಬೆಟ್ಟ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ನನಗೆ ಒಂದು ಗ್ಲಿಮ್ಸ್ ತೊಗೊಂಡೆ. ಒಂದಷ್ಟು ಶಾಪಿಂಗ್ ಆಯಿತು. ತುಂಬ ವರ್ಷಗಳಾಗೋಗಿತ್ತು. ಒಂದು 4-5 ವರ್ಷ ಆಗಿತ್ತು ಇವ್ರ ಬಟ್ಟೆಗಳನ್ನ ತೊಗೊಂಡು. ಬಟ್ ನಾನು ಲಾಸ್ಟ್ ಇಯರ್ ಇವರಿಗೆ ಬಟ್ಟೆ ತೊಗೊಟ್ಟಿದ್ದೆ ಬರ್ತ್ಡೇಗೆ, ಬಟ್ ಇನ್ನೂ ಹೊಲಿಸಿಲ್ಲ. ಹೊಲಿಯೋಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ನಿಜನ ಸುಳ್ಳ ನನಗೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ಒಂದಷ್ಟು ಶಾಪಿಂಗ್ ಮಾಡಿಸ್ಬಿಟ್ಟಿದ್ದೀನಿ. ಪಾಪ ಅಷ್ಟು ಬೇಡ ಗಿಡ ಅಂತ ಇದ್ದರು. ಶರ್ಟ್ಸ್ಗಳು ತುಂಬ ಅವಶ್ಯಕತೆ ಇರುತ್ತೆ. ಅವರು ನಮ್ಮ ಥರ ಅಲ್ಲ, ಹೊರಗಡೆ ಹೋಗೋರಲ್ವ, ಅವ್ರಿಗೆ ಯಾವಾಗಲೂ ಬಟ್ಟೆ ಇರಲೇಬೇಕು ಚೆನ್ನಾಗಿ ಅಂದ್ಬಿಟ್ಟು ಒಂದಷ್ಟು ಶಾಪಿಂಗ್ ಆಯಿತು. ಇನ್ನು ಅವರು ಬಿಲ್ ಹಾಕ್ಸ್ತಾಯಿದ್ರು. ಅಷ್ಟರಲ್ಲಿ ನಾನು ಆ್ಯಸ್ ಯೂಶ್ವಲ್ ನಾವು ಹೆಣ್ಮಕ್ಳು ಅಂದರೆ ನಮ್ಮ ಗಮನ ಹೋಗೋದು ಎಲ್ಲಿಗೆ ಹೇಳಿ, ಸೀರೆ ಹತ್ರ ಒಂದಷ್ಟು ಸೀರೆಗಳನ್ನ ನೋಡ್ತಾ ಇದ್ದೆ. ಅವರು ಸೀರೆ ಬೇಕಾ ಮೇಡಮ್ ಅಂದರು. ಇಲ್ಲ
ಬಿಲ್ ಆಗ್ತಿರಲಿ ಅಷ್ಟರಲ್ಲಿ ಇದೊಂಚೂರು ನೋಡೋಣ ಅಂತ ಬಂದೆ ಅಂದ್ಬಿಟ್ಟು ಯಾವ್ಯಾವ ಸೀರೆ ಇದೆ ಏನೇನು ಕಾಂಬಿನೇಷನ್ನು ತುಂಬ ಇಷ್ಟ ಆಗುತ್ತಲ್ಲ ನಮ್ಗೆ ಹೆಣ್ಮಕ್ಳಿಗೆ ತಗೊಳ್ಳಿ ಬಿಡಲಿ ಆದರೆ ಒಂಥರ ಕಣ್ಣು ಆಡಿಸ್ತಾ ಇರಬೇಕು. ಅದಕ್ಕೆ ನಾನು ನೋಡ್ಕೊತಾ ಇದ್ದೆ ಕಲರ್ ಕಾಂಬಿನೇಷನ್ ಎಲ್ಲ ಎಷ್ಟು ಚೆನ್ನಾಗಿರೋವೇ ಅಲ್ವಾ ಅಂತ ಅಂದ್ಕೊಂಡು ಏನು ಮಾಡೋಕ್ಕೆಲ್ಲ ಸುಮ್ಮನೆ ನೋಡ್ಕೊಳ್ಳೋದು ಬರೋದಷ್ಟೇ. ಅದಾದಮೇಲೆ ನನಗೆ ಈ ಶೋರೂಮಲ್ಲಿ ತುಂಬ ಇಷ್ಟ ಆಗೋದೇನೆಂದರೆ ದೇವ್ರ ಪೂಜೆ ಮಾಡ್ತಾರೆ ನೋಡಿ. ಇಲ್ಲಿ ಇಷ್ಟೇ ಸಿಂಪಲ್ಲಾಗಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ನಾನು ಪ್ರತಿ ಸತಿ ಬಂದಾಗಲೂ ನೋಡ್ತೀನಿ. 1-2 ಸಲ ಫೋಟೋ ಕೂಡ ತೊಗೊಂಡು ಹೋಗಿದ್ದೆ ನಾನಿಲ್ಲಿ. ಇನ್ನು ಮನೆಯವರು ಬಿಲ್ಲೆಲ್ಲ ಚೆಕ್ ಮಾಡಿ ಬಿಲ್ ಪೇ ಮಾಡ್ತಾಯಿದ್ರು. ಯಾವಾಗಲೂ ಅಷ್ಟೇ ಸುಮ್ಮನೆ ಬಿಲ್ ಪೇ ಮಾಡೋದಕ್ಕಿಂತ ಚೆಕ್ ಮಾಡಿ ಆಮೇಲೆ ಪೇ ಮಾಡಿ. ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಹೊರಟ್ವಿ. ಇವತ್ತಂತೂ ಡೇ ತುಂಬ ಚೆನ್ನಾಗಿತ್ತು. ದೇವ್ರ ದರ್ಶನ ಆಯಿತು, ಅದ್ರ ಜೊತೆಗೆ ಮನೆಯವ್ರಿಗೆ ಬಟ್ಟೆ ತೊಗೊಂಡಿದ್ದು ಇದೆಲ್ಲ ತುಂಬ ಇಷ್ಟ ಅನ್ನಿಸ್ತು. ಇನ್ನು ಮನೆಗೆ ಬಂದಮೇಲೆ ವಿಡಿಯೋ ಮಾಡೋಣ ಅಂತ ಕೂತ್ಕೊಂಡ್ರೆ ನೋಡಿ ಎಷ್ಟು ಟಾರ್ಚರ್ ಕೊಡ್ತಾರೆ. ಇವ್ರನ್ನ ಆ ಕಡೆ ಕಳಿಸಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಬನ್ನಿ. ನೋಡಿದ್ರಲ್ಲ, ಶಾಪಿಂಗ್ ಹೋಗಿದ್ದು, ರಂಗೋಲಿ ಶೋರೂಮ್ಗೆ ಹೋಗಿದ್ವಿ. ಎಷ್ಟು ಶಾಪಿಂಗ್ ಮಾಡೋದು ನೋಡೋದಿದ್ವಿ. ನಿಮ್ಮ ಅಪ್ಪ ಅವಳೆ ಮದುವೆ ಬಟ್ಟೆ ತಗೊಳಗೆ ಆದರೂ ನನ್ನಿಂದಲೇ ತಗೊಂಡಿದ್ದವರು. ಬಟ್ಟೆಗಳ ಸಮಸ್ಯೆ ಇತ್ತು, ತಗೊತಿರ್ಲಿಲ್ಲ ಆ್ಯಕ್ಚುಲಿ ಬಟ್ಟೆನ. ಇಷ್ಟು ಬ್ಯಾಗ್ ಕೊಟ್ಟವ್ರು, ಮದುವೆ ಮನೆ ಕೊಟ್ಟವ್ರು. ಎಷ್ಟು ಒಳ್ಳೊಳ್ಳೆ ಕಲರ್ ತಗೊಂಡ್ರು ಗೊತ್ತಾ? ನೋಡಿ ಈ ಕಲರ್ ಒಂದಾ. ನೆಕ್ಸ್ಟ್ ನೋಡ್ಲಿ ಚೆನ್ನಾಯ್ತಾ? ಪ್ಯಾಂಟು ಶರ್ಟ್ ಅದುವೇ ಇಲ್ಲಿರೋವೆಲ್ಲ ಶರ್ಟ್ಗಳೇನೆ. ನಾನು ಇವಾಗ ಏನು ತೋರಿಸ್ತೀನಿ ಅದು. ಇದು ಶರ್ಟ್ ಪೀಸಾ. ನೆಕ್ಸ್ಟು ಇದು ಶರ್ಟಾ. ಎಲ್ಲ ಪ್ಲೇನು, ಒಂದೇ ಒಂದು. ಅದು ಇದು ಹೇಳಿದ್ದಕ್ಕೆ ತಗೊಳ್ಳಿದ್ದಕ್ಕೆ ಚೆನ್ನಾಗೈತೆ. ಪಿಂಕ್ ಇತ್ತು ಅಲ್ವಾ? ಅದೇನು ಪಿಂಕು, ಗ್ರೀನು, ಕ್ರೀಮ್ ಕಲರು, ಬರೀ ಇದೆ. ಅದ್ರ ಜೊತೆಗೆ 2 ವೈಟ್. 2 ವೈಟ್ ತಗೊಂಡ್ರು, ಕಷ್ಟಪಟ್ಟು ತಗೊಂಡ್ರು ಅಷ್ಟೇ. ಅದಾದ್ಮೇಲೆ ಪ್ಯಾಂಟ್ ಪೀಸ್ ತಗೊಂಡ್ರು. ಇಷ್ಟು ಪ್ಯಾಂಟ್ ಪೀಸ್ ತಗೊಂಡ್ರೆ ಚೆನ್ನಾಗ ನಿಮ್ಗೇನು ಗೊತ್ತಾಗೋದಿಲ್ಲ ಅಂದೆ. ಚೆನ್ನಾಗಿ ಇದಂತೂ ಸೂಪರ್ ಆಗೈತೆ. ಎಷ್ಟು ಕಾಸ್ಟ್ಲಿ ಗೊತ್ತಾ ಇದು? ತಗೊಳಕ್ ಕಳ್ತಿದ್ರು. ಎಷ್ಟು ತಗೊಳ್ಳಿ ಟೋಟಲ್ ಎಷ್ಟಾಯ್ತು ಗೊತ್ತಾ? ಅದ್ರ ಜೊತೆ ಇದೊಂದು ಪಂಚೆ, ವೈಟ್ ಪಂಚೆ. ಯಾವ್ದು ವೈಟ್ ಯೂಸ್ ಮಾಡ್ತಾರಲ್ಲ, ಇಲ್ಲೇ ಬಿಟ್ಟು ತಗೊಂಡೆ. ಬಿಲ್ಲೆಲ್ಲ ಕಳ್ದೋಯ್ತಲ್ಲ ಅಂದಿದ್ದಿ. ಬಿಲ್ಲು ಒಂದು ಅಂದಾಜು ಎಷ್ಟಾಗಿರ್ಬೇಕು ಮಗ? 5,000. ನಿಯರ್ ಟು 6,000. ರೌಂಡ್ ಫಿಗರ್ ಅಲ್ಲ, ಒಂದು ಸ್ವಲ್ಪ ಕಮ್ಮಿ ಐತೆ. 6,000ಕ್ಕೆ 6,000 ರೂಪಾಯಿ ಬಿಟ್ಟು ತಗೊಂಡು. ಯಾವಾಗ ತೋರಿಸ್ತದಂತೆ? ಅದೇ ಹೇಳ್ಬೇಕಾಗಿತ್ತು. ನಾನು ವಿಡಿಯೋದಲ್ಲಿ ಮಾಡ್ಕೊಂಡು ಸಲ ಕೇರಳಕ್ಕೆ ಹೋದ್ರೆ ಅಂತ ಅನ್ಕೊಂಡಿದ್ದೆ. ನೆಕ್ಸ್ಟ್ ಇಯರು ಈ ದಿನಕ್ಕೆ ತೋರಿಸ್ತಿರೋ ವಿಡಿಯೋ. ಹೋದ ವರ್ಷ ಬರ್ತ್ಡೇ ತಗೊಂಡಿದ್ದಕ್ಕೆ ನಿಮ್ಮ ಅಪ್ಪಗೆ ರೇಮೆಂಟ್ಸ್ ಅಲ್ಲಿ ಈ ಸಲ ನೆನ್ನೆ ಕೊಟ್ಬಿಟ್ಟು ಬರುತ್ತೆ ಸ್ಟಿಚಿಂಗ್. ಇವೆಲ್ಲ ಯಾವಾಗ ಹೊಲಿಸ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಇದಿಷ್ಟು ನಮ್ಮ ಬಟ್ಟೆ, ನಮ್ಮ ಮನೆಯ ಬಟ್ಟೆ ಶಾಪಿಂಗ್ ಕತೆ. ನಾನು ಇವತ್ತು ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗ್ತಾ ಇದೆ ಅಂದ್ರೂ. ಇದಾದ್ಮೇಲೆ ಬನ್ನಿ, ಇನ್ನೊಂದು ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಇದೆ, ತೋರಿಸ್ತೀನಿ ನಿಮಗೆಲ್ಲ. ನೋಡಿ ಎಷ್ಟು ಪ್ರೈಸಸ್ ತಗೊಂಡಿಲ್ಲ ನನ್ನ ಮಗಳು. ಯಾವ್ಯಾವ್ದಕ್ಕೆ ಏನೇನು ತಗೊಂಡೋಳೆ ಅಂತಾನೆ ಗೊತ್ತಿಲ್ಲ. ಮಗ ಏನೇನು ತಗೊಂಡೆ? ಒಂದು ಥ್ರೋಬಾಲ್ಗೆ, ಇದು ಪ್ರಥಮ ಸ್ಥಾನ. ಥ್ರೋಬಾಲ್. ನೆಕ್ಸ್ಟು ಇದು ಪ್ರಥಮ ಸ್ಥಾನ. ಕಬಡ್ಡಿ. ಹಾ, ಕಬಡ್ಡಿ ಯಾವಾಗ ಸೇರ್ಕೊಂಡಿದ್ದೆ? ಇದು ಗೊತ್ತಲ್ಲ, ಯಾವಾಗ ತಗೊಂಡಿದ್ದು? ಇದು ಟ್ಯೂಷನ್ದು ಫೆಸ್ಟ್ ನಡೀತಲ್ಲ, ಅದು ಥ್ರೋಬಾಲು. ನಂತರದಲ್ಲಿ ಏನಿಷ್ಟೊಂದು ಮೆಡಲ್ ಬಂದಿದ್ವಿ. ಎಲ್ಲ ಫಸ್ಟು ನೋಡಿ 3 ಮೆಡಲ್ ತಗೊಂಡಾಳೆ. ನಾವು ಅನ್ಕೊಂಡ್ವಿ ನಾನು ದೀಕ್ಷಾನು ಏನೋ ಸ್ಕೂಲಿಂದ ಎತ್ಕೊಂಡ್ಬಂದ್ಬಿಟ್ಟು ಯಾರು ಕೊಡ್ದಂಗೆ ಅಂತ. ಅದಾದ್ಮೇಲೆ ಇಷ್ಟು ಪ್ರಶಸ್ತಿ ಪತ್ರಗಳು. ಏನಕ್ಕೂ ಇಷ್ಟೊಂದು ತಗೊಬಂದೆ? ಒಂದು ಕಬಡ್ಡಿ ಪ್ರಥಮ ಸ್ಥಾನ. ನೆಕ್ಸ್ಟು ವೀರ ಬಾಲ ದಿವಸ್ ಕಾರ್ಯಕ್ರಮ. ಏನ್ ಮಾಡಿದ್ರಲ್ಲಿ? ಪ್ರಬಂಧ. ಓದಲಿ ತೃತೀಯ ಸ್ಥಾನ. ನೆಕ್ಸ್ಟ್ ಮೆಮೊರಿ ಟೆಸ್ಟ್ ಅಲ್ಲಿ 2ಯ ಸ್ಥಾನ. ನೆಕ್ಸ್ಟ್ ಗ್ರೂಪ್ ಡ್ಯಾನ್ಸ್ ಪ್ರಥಮ ಸ್ಥಾನ. ಮೈ ಗಾಡ್, ಥ್ರೋ ಬಾಲ್ ಪ್ರಥಮ ಸ್ಥಾನ. ನಮಗೆ ಗೊತ್ತಿಲ್ಲ ಅವಳು ಏನಕ್ಕೆ ಸೇರ್ಕೊಂಡೋಳೆ ಅಂತ. ಅದ್ರ ಜೊತೆಗೆ 1-2 ಗಿಫ್ಟ್ ಬೇರೆ ತಗೊಂಡ್ಬಂದೋಳೆ. ಇನ್ನೂ 1-2 ಬರುತ್ತೆ ಪ್ರೈಸ್. ಒಂದೇ ಅದು ಇವತ್ತು ಕೊಟ್ಟರು, ಸ್ಕೂಲಲ್ಲಿ ಉಳ್ಕೊಬಿಟ್ಟೈತೆ. ಇವತ್ತು ಸ್ಕೂಲಲ್ಲಿ ಆನ್ಯುವಲ್ ಡೇ ಇತ್ತು, ಅಲ್ಲೇ ಬಿಟ್ಟು ಬಂದವಳು. ಅದಾದ್ಮೇಲೆ ಇದು ನನಗೋಸ್ಕರ ಇದು ಮೆಮೊರಿ ಟೆಸ್ಟ್ ಸೆಕೆಂಡ್ ಪ್ರೈಸು. ಹೌದಾ? ಚೆನ್ನಾಗೈತ ಬಾಕ್ಸು. ಖಾರದ ಪುಡಿ ಹಾಕೊಳಕಾಯ್ತು ನೋಡಿ. ನಾನು ಸ್ನ್ಯಾಕ್ಸ್ ಹಾಕೊಳಕಾಯ್ತಿದ್ದೆ ಅಂತ ಯೋಚನೆ ಮಾಡ್ತಿದ್ದೆ. ನಿಮ್ಮ ಅಪ್ಪಂಗೆ ಹಾಕೊಳಕ್ಕೆ ಚೆನ್ನಾಗಿ.
ನೆಕ್ಸ್ಟ್ ಇದು ಬಾಕ್ಸ್ ಇದೆಯಲ್ಲಪ್ಪ, ಇದು ಹಾರ್ಟ್ ಬಾಕ್ಸ್ ಗ್ರೂಪ್ ಡ್ಯಾನ್ಸ್. ಒಂದೊಂದ್ಸತಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೋತೀರ, ಒಟ್ಟಿಗೆ ತಗೊಂಡ್ಬಿಡು. ಬರುತ್ತಿದೆ ಇವತ್ತು ನಂದು ಥ್ರೋಬಾಲು. ಇದು ಈ ಸತಿ ಉತ್ತಮ ಆಟಗಾರ್ತಿ ಅಂತ ಪ್ರಶಸ್ತಿ ಇತ್ತು. ಆ್ಯನ್ಯುವಲ್ ಡೇಲಿ ಕೊಟ್ಟರು. ಲೇಟಾಗಿ ಹೊಂಟೋದ್ನಲ್ಲ, ವರ್ಷಿಣಿ ಇಸ್ಕೊಂಡಿದ್ಲು. ಅವಳು ಪಿ ಟಿ ಸರ್ ಕೊಟ್ಲಂತೆ, ನಾವು ಬಂದ್ಬಿಟ್ವಲ್ಲ. ಹೋಮ್ ಸೆಲೆಕ್ಟ್ ಯಾರು ಗೊತ್ತಾ? ಹೋಮ್ ಸೆಲೆಕ್ಟ್ ಸ್ಮಾರ್ಟ್ ಬಜಾರ್ ಹಾಟ್ ಬಾಕ್ಸ್ ಅಂದಿದ್ದಿಲ್ಲ ದೀಪ್ತಿ. ಮುದ್ದೆ ಹಾಕ್ಲಿ ಅಂತ. ಮುದ್ದೆನೇ ತಿನ್ನಲ್ವಲ್ಲ ದೀಪ್ತಿ. ಕಲರ್ ಅಂತೂ ಚೆನ್ನಾಗೈತೆ. ಎಲ್ಲರಿಗೂ ಒಂದೇ ಕಲರು. ಚೆನ್ನಾಗಿ ಇನ್ನೊಂದು ಇತ್ತು ಥರ್ಡ್ ಪ್ರೈಸು ಪಾಟು, ಆರ್ಟಿಫಿಷಿಯಲ್ ಪಾಟು. ಇಷ್ಟು ದುಡ್ಡು. ವೀರಬಾಲ್ ದಿವಸ್ ಕಾರ್ಯಕ್ರಮ ಕೊಡ್ತಾರೆ ಅನ್ಕೊಂಡೆ, ಬರೀ ಸರ್ಟಿಫಿಕೇಟ್ ಕೊಟ್ಟವ್ರು ಅಷ್ಟೇ. ನೋಡಿ, ಇದಿಷ್ಟು ನನ್ನ ಮಗಳ ಪ್ರಶಸ್ತಿಗಳು. ಈ ವರ್ಷದ ಪ್ರಶಸ್ತಿಗಳನ್ನ ಇಷ್ಟು ಬಾಚ್ಕೊಂಡು ಬಂದಿದ್ದಾಳೆ ಟ್ಯೂಷನಿಂದ, ಸ್ಕೂಲಿಂದ. ಟ್ಯೂಷನಿಂದ ಒಂದೇ, ಇನ್ನೆಲ್ಲ ಸ್ಕೂಲ್ ಇದೆಲ್ಲ. ಇನ್ನೂ 2 ಬರುತ್ತೆ. ಇದ್ರ ಜೊತೆಗೆ 2 ಅಡಿಷನಲ್ ಆಗಿ ಸೇರ್ಕೊ. ಅದು ಉತ್ತಮ ಆಟಗಾರ್ತಿ ಈ ವರ್ಷದ್ದು. ದೀಕ್ಷಾ ಆಮೇಲೆ ಒಂದು ಶಾರ್ಟ್ ಪುಟ್ಟು ಫಸ್ಟ್ ಪ್ರೈಸು. ಸರಿ ಆಯ್ತು, ಓಕೆನಾ? ಅಲ್ಲೂ ಒಂದು ಒಳಗಡೆ ಐತೆ, ತೋರಿಸಿ. ಯಾವುದು ಶೀಲ್ಡು ಇದಾ? ಇದು ನಿಜನಾ? ವಾ, ಹಬ್ಬದ ಅನ್ಕೊಂಬಿಟ್ಟೆ. ನಂದು ಕಣಮ್ಮ ಥ್ರೋಬಾಲು. ಥ್ರೋಬಾಲ್ ಯಾವಾಗ ಹೋಗಿದ್ದೆ? ಯೂನಿವರ್ಸಿಟಿಲಿ ಹಾಕ್ಸಿದ್ರಲ್ಲ, ಇದಿಷ್ಟು ನನ್ನ ಮಗಳ ಪ್ರಶಸ್ತಿ. ಅದು ಥ್ರೋಬಾಲು ಕತೆ. ಇವಳ ಹೆಸರೇ ಥ್ರೋಬಾಲ್ ದೀಪ್ತಿ ಅಂತ, ಫೇಮಸ್ ಸ್ಕೂಲಲ್ಲಿ. ಸಾಕು, ಥ್ರೋಬಾಲಲ್ಲಿ ಆಡಿದ್ದು. ನೆಕ್ಸ್ಟು ಎಕ್ಸಾಮಲ್ಲಿ ಬಾಲ್ ಆಡಬೇಕು ನೆಕ್ಸ್ಟ್ ವೀಕಿಂದ. ನಮ್ಮ ಮಗಳ ಪ್ರಶಸ್ತಿಯ ಕಾರ್ಯಕ್ರಮಗಳು ಇಲ್ಲಿಗೆ ಮುಗೀತು. ಇಷ್ಟೇ ಸಾಕು ದೀಪ್ತಿ. ನನಗೆ ಜಾಗ ಇಲ್ಲ ಮಡಿಕೊಳಕ್ಕೆ, ಮನೆ ಜನಂಗೆ ಆಗ್ಬಿಟ್ಟೈತೆ. ಕೇರ್ ನಗರದಲ್ಲಿ ಇಟ್ಕೊಂಡಿತ್ತು. ಕೇರ್ ನಗರದಲ್ಲಿ ಇಟ್ಟರೆ ಧೂಳು ಹೊಡಿಬೇಕು, ಇಲ್ಲಾಂದ್ರೆ ಅಟ್ಲೀಸ್ಟ್ ಗ್ಲಾಸ್ ಅವೈತೆ ಕ್ಲೋಸ್ ಮಾಡಿಬಿಡ್ಬೋದು. ಓಕೆ, ಇಷ್ಟು ಪ್ರಶಸ್ತಿಗಳನ್ನ ತಗೊಂಡಿರೋ ನನ್ನ ಮಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಓಕೆ, ಏನೋ ಟ್ರೀಟ್ ಕೊಡಿಸಿ. ಇದೊಂದು ಬಾಕಿ. ಇನ್ನು ಸಂಜೆ ಪೂಜೆ ಎಲ್ಲ ಮುಗಿಸ್ದೆ. ಸಂಜೆನೂ ದೀಪ ಹಚ್ಚಿ ತುಳಸಿ ಕಟ್ಟೆಗೆ ಮತ್ತು ಹೊಸ್ಲಿಗೆಲ್ಲ ದೀಪ ಹಚ್ಚಿ ಪೂಜೆ ಆಯಿತು. ಅದಾದಮೇಲೆ ರಾತ್ರಿ ಊಟದ ಸಮಯ. ಊಟಕ್ಕೆ ಇವತ್ತು ತುಂಬ ಸಿಂಪಲ್ಲಾಗಿ ಮಾಡಿದೆ. ಉಪ್ಪಿಟ್ಟು ಮತ್ತು ಪೂಜೆಗೆ ಏನು ಹಣ್ಣಿಟ್ಟಿದ್ನಲ್ವ ಅದರದ್ದು ರಸಾಯನ ಮಾಡಿದೆ. ಇದಿಷ್ಟು ನಮ್ಮ ರಾತ್ರಿಯ ಸಿಂಪಲ್ ಮೆನು ಆಗಿತ್ತು. ವೈಕುಂಠ ಏಕಾದಶಿ ಆಗಿರೋದ್ರಿಂದ ಅಡುಗೆ ಸ್ವಲ್ಪ ಸಿಂಪಲ್ಲಾಗಿ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿ ಉಪ್ಪಿಟ್ಟು ತಿಂತ ಬಿಗ್ ಬಾಸ್ ನೋಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ, ಹೌದಲ್ವಾ? ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು? ದೇವಸ್ಥಾನ ಎಲ್ಲ ನೋಡಿದ್ರಿ. ದೇವರು ವೆಂಕಟೇಶ್ವರ ಸ್ವಾಮಿ ನಿಮಗೂ ಒಳ್ಳೇದು ಮಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮರಿಬೇಡಿ. ಬಹುಶಃ ಈ ವಿಡಿಯೋ ಹೊಸ ವರ್ಷದಲ್ಲಿ ಬರುತ್ತೆ. ಸೊ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಅರುಶನ ತರಲಿ ಅಂತ ಕೇಳ್ಕೊಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.